10 ಜನ ಇದ್ದರೆ ಒಂದೊಂದು ರೂಪಾಯಿ ಹಾಕ್ಬಿಟ್ಟು ಕ್ರಿಕೆಟ್ ಆಡ್ಬೋದಾಗಿತ್ತು ಅವಾಗ ಬಾಲ್ ತಗೊಂಡು. ಇವಾಗ ಒಬ್ಬನೇ 10 ಜನ, ಒಬ್ಬನೇ 10 ರೂಪಾಯಿ ಹಾಕೋ ಕೆಪಾಸಿಟಿ ಇರುತ್ತೆ, 10 ಜನ ಹೊಂಚಾಕಾಗಲ್ಲ. ಏನು ಕೇಳಿ, ಈ ಮೊಬೈಲು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ಟಿರ್ತಾರೆ. ದಿನಕ್ಕೆ ಎಷ್ಟು ಅವರ್ ಯೂಸ್ ಮಾಡ್ತಾ ಇರೋ ಮೇಡಮ್ ಮೊಬೈಲ್? ದಿನಕ್ಕೆ ಅಂದರೆ ಒಂದು 5 to 6 hours ಯೂಸ್ ಮಾಡ್ತೀನಿ. ಯಾಕಂದರೆ ನಂದು ದಿನಕ್ಕೆ 1 GB ಡೇಟಾ ಇರೋದು, ಅದಕ್ಕೋಸ್ಕರ. ಹೌದಾ? ಓಕೆ, ಒಂದು ನಿಮಿಷ ಮೊಬೈಲ್ ತೋರಿಸಿ ಬ್ರೋ. ಸ್ಕ್ರೀನ್ ಟೈಮ್ ಅಂತ ಇರುತ್ತೆ ಸೆಟ್ಟಿಂಗಲ್ಲಿ, ನೋಡೋಣ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಅಂತ. ನೋಡಿ ಬ್ರೋ, ಇವತ್ತು ನೀವು 3 ಅವರ್ 16 ನಿಮಿಷ ಯೂಸ್ ಮಾಡಿದ್ದೀರಾ. ಅದು 1 ಅವರ್ ಅಂತ ಡಿಸೈಡ್ ಮಾಡ್ಕೋಬೇಕು. ಅದು ಹೆಂಗೆ ಆದರೆ ನೋಡ್ಬೋದು 14 ಟೈಮ್ ಫೋನ್ನ ಅನ್ಲಾಕ್ ಮಾಡಿದ್ದಾರೆ. ಅಜೀಬ್ ಮಾಡ್ತಾ ಇದ್ದೀರಲ್ಲ. 3 ಅವರ್ 16 ನಿಮಿಷ ಯೂಸ್ ಮಾಡಿದ್ದಾರೆ, 1 ಅವರ್ ಅಂತಾರೆ. ವಯಸ್ಸು ಪ್ಲಸ್ ಅವ್ರ ಸರೌಂಡಿಂಗ್ಸ್, ಫ್ರೆಂಡ್ಶಿಪ್ ಸರ್ಕಲ್ಲು ಅದೆಲ್ಲ ಚೆನ್ನಾಗಿಲ್ಲ ಅಂದರೆ ಹಿಂಗೆ ಆಗೋದು ನೋಡಪ್ಪ. ಮೊಬೈಲಲ್ಲಿ ಏನೋ ಹುಚ್ಚಾಬಿಟ್ಟ ಮಕ್ಕಳಿಗೆ ಕೊಟ್ಬಿಟ್ಟು ನಾವು ಸುಮ್ಮನೆ ಇರೋದಲ್ಲ. ಮಕ್ಕಳು ಏನು ಮಾಡ್ತಿದ್ದಾರೆ, ಏನಿಲ್ಲ ಅದರಲ್ಲಿ, ಏನು ನೋಡ್ತಿದ್ದಾರೆ, ಏನೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ನಾವು ಅದ್ರ ಬಗ್ಗೆ ಹೇಗೆ ಸ್ವಲ್ಪ ಸ್ಪಂದಿಸಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಯಾವುದೇ ಒಬ್ಬ ಮನುಷ್ಯ ಆಗಲಿ ಕೆಟ್ಟದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾನೆ. ಮಕ್ಕಳು ಸಮಾಧಾನ ಮಾಡೋಕ್ಕೋಸ್ಕರ ಮೊಬೈಲ್ ಆನ್ ಮಾಡಿ ಕೊಡ್ತಾರೆ. ಅದು ಮಕ್ಕಳು ಭವಿಷ್ಯ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅಡಿಟ್ ಮಾಡ್ತಾ ಇರೋದ್ರೆ ನಾವು ತಂದೆ ತಾಯಿಗಳಾದವರು ಮಕ್ಕಳಿಗೆ ಅದನ್ನ ದಾರಿ ತೋರ್ತಾ ಇರೋದೇ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ನಮಸ್ಕಾರ ಕರ್ನಾಡು, ನೀವು ನೋಡ್ತಾ ಇರೋ ಚಿಂತನ ಪ್ರಭಾ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಹೋಸ್ಟ್ ಮಹೇಶ್. ರೀಸೆಂಟಾಗಿ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಿದೆ, ಎಸ್ಪೆಷಲಿ ನಮ್ಮ ಯೂತ್ಗೆ. ಅವ್ರು ಯಾಕೆ ಅಡಿಕ್ಟ್ ಆಗ್ತವ್ರೆ, ಯಾಕೆ ರೀಸನ್ಗೋಸ್ಕರ, ಅದೇ ರೀತಿ ಜನರ ಹತ್ರ ಕೇಳಿ ತಿಳ್ಕೊಳೋಣ. ರೀಸೆಂಟಾಗಿ ಬಂದುಬಿಟ್ಟು ಶಿವಮೊಗ್ಗದಲ್ಲಿ ಒಂದು ಧನುಶ್ರೀ ಅನ್ನೋ ಮಹಿಳೆ ಸೂಸೈಡ್ ಮಾಡ್ಕೊಂಡು ಸತ್ತಿದ್ದಾರೆ. ಯಾವ ಕಾರಣಕ್ಕಂತ ನಿಮ್ಗೆ ಗೊತ್ತೇ ಇರ್ಬೋದು. ಆಲ್ರೆಡಿ ಗೊತ್ತಿಲ್ದಿರೋರಿಗೆ ಹೇಳ್ತೀನಿ, ಸಿಂಪಲ್ಲಾಗಿ ಅಪ್ಪ ಅಮ್ಮ ಯೂಸ್ ಮಾಡಿಬಿಡಿ ಅಂತ ಹೇಳಿರೋದು ಒಂದೇ ಕಾರಣಕ್ಕೋಸ್ಕರ ವಿಷ ಕೂಟ್ ಸತ್ತಿದ್ದಾರೆ. ಸೊ ಅದ್ರ ಬಗ್ಗೆ ಜನರ ಅಭಿಪ್ರಾಯ ಏನಿದೆ ಬನ್ನಿ ತಿಳ್ಕೊಳೋಣ. ಹಾಯ್ ಬ್ರೋ, ನಿಮ್ಮ ಹೆಸರು? ನನ್ನ ಹೆಸರು ಆಕಾಶ್ ಅಂತ ಬ್ರೋ. ಆಕಾಶ್ ಅಂತನಾ? ಏನು ಮಾಡ್ಕೊಂಡಿದ್ದೀರಾ? ಇಲ್ಲೇ ಇದೆ, ಕಾಲೇಜ್ ಇದೆಯಲ್ಲ, ಇಲ್ಲಿ ಓದ್ತಾ ಇದ್ದೀನಿ, BCA. ಹಾಂ. ಸೊ ನಿಮಗೆ ಲೈಕ್ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇರೋ ನೀವು? ನಾನು ಓಪೋ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀನಿ, 4G ಸೆಟ್ಟು. ಓಕೆ, 4G 5G ಆಗ್ತಾವೆ ಯೂಸ್ ಮಾಡ್ತಿಲ್ಲ? 5G ಯಾಕೋ ಬೇಡ ಅಂತ ಅನಿಸ್ತು, 4G ಸಾಕು ಅಂತ. ಓಕೆ, ಡೈಲಿ ಎಷ್ಟು ಅವರ್ಸ್ ಯೂಸ್ ಮಾಡ್ತೀರಾ ಫೋನ್? ಡೈಲಿ ಸ್ಟಡಿ ಮಾಡ್ಕೋತೀನಿ, ಮೈಂಡ್ ಫ್ರೆಶ್ ಆಗೋಕ್ಕೆ ಒಂದು ½ an hour ಇಲ್ಲ 1 hour ಯೂಸ್ ಮಾಡ್ತೀನಿ ಅಷ್ಟೇ. ಮೈಂಡ್ ಫ್ರೆಶ್ ಅಂದರೆ ಯಾವ ಥರ ಬ್ರೋ? ಈಗ ಸ್ಟಡಿ ಮಾಡಿರ್ತೀವಿ, ತಲೆ ಕೆಟ್ಟೋಗ್ಬಿಟ್ಟಿರುತ್ತೆ, ಅದು ಇದು ಇನ್ಸ್ಟಾಗ್ರಾಮಲ್ಲಿ ಫ್ರೆಂಡ್ಸ್ಗಳು ರೀಲ್ಸ್ ಶೇರ್ ಮಾಡಿರ್ತಾರೆ, ಅದು ಸ್ಕ್ರೋಲ್ ಮಾಡ್ತಿರ್ತೀನಿ ಅಷ್ಟೇ. ಮಿನಿಮಮ್ ಅಂದರೆ 1 hour. 1 hour? 1 hourಕ್ಕಿಂತ ಜಾಸ್ತಿ ಯೂಸ್ ಮಾಡೋದ? 1 hourಗಿಂತ ಜಾಸ್ತಿ ಯೂಸ್ ಮಾಡಲ್ಲ, ಯಾಕಂದರೆ ನಂದು ದಿನಕ್ಕೆ 1 GB ಡೇಟಾ ಇರೋದು, ಅದಕ್ಕೋಸ್ಕರ. ಹೌದಾ? ಓಕೆ, ಒಂದು ನಿಮಿಷ ಮೊಬೈಲ್ ತೋರಿಸಿ ಬ್ರೋ. ಸ್ಕ್ರೀನ್ ಟೈಮ್ ಅಂತ ಇರುತ್ತೆ ಸೆಟ್ಟಿಂಗಲ್ಲಿ, ನೋಡೋಣ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಅಂತ. ನೋಡಿ ಬ್ರೋ, ಇವತ್ತು ನೀವು 3 ಅವರ್ 16 ನಿಮಿಷ ಯೂಸ್ ಮಾಡಿದ್ದೀರಾ. ಅದು 1 hour ಅಂತ ಡಿಸೈಡ್ ಮಾಡ್ಕೋಬೇಕದು. ಹೆಂಗೆ? ಆದರೆ ನೋಡ್ಬೋದು 14 ಟೈಮ್ ಫೋನ್ನ ಅನ್ಲಾಕ್ ಮಾಡಿದ್ದಾರೆ, ಅಜೀಬ್ ಮಾಡ್ತಾ ಇದ್ದೀರಲ್ಲ. 3 ಅವರ್ 16 ನಿಮಿಷ ಯೂಸ್ ಮಾಡಿದ್ದಾರೆ, 1 hour ಅಂತಾರೆ. ಫೈನ್. ಓಕೆ, ಯಾವ ಪರ್ಪಸ್ಗೆ ಯೂಸ್ ಮಾಡ್ತಾ ಇರಾ? ಇನ್ಸ್ಟಾಗ್ರಾಮು, ಯೂಟ್ಯೂಬು, ಅದು ಬಿಟ್ಟರೆ ಏನಾದ್ರು ಕಲಿಬೇಕು, ಸ್ಟಡೀಸ್ಗೋಸ್ಕರ ಏನು ಯೂಸ್ ಮಾಡ್ತಿಲ್ಲ? ಅಂದರೆ ಈಗ ನಮ್ಮದು BCA ಅಲ್ವಾ, ನಾವಿನ್ನು ಹೈಯರ್ ಎಜುಕೇಷನ್ಗೆ ಈಗಲೇ ಮಾಮೂಲಿ ಯೂಟ್ಯೂಬ್ಸಲ್ಲಿ ಪೈಥಾನು, ಕೋಡಿಂಗ್ಸ್ ಬಗ್ಗೆ ಜಸ್ಟ್ ಕನ್ನಡದಲ್ಲಿ ಇನ್ಫಾರ್ಮೇಷನ್ನ ಕೇಳ್ತಾ ಇರ್ತೀನಿ. ಓಕೆ, ಅದು ಬಿಟ್ಟರೆ ಮಾಮೂಲಿ ಮೋಟಿವೇಶನ್ ವೀಡಿಯೋಸ್ಗಳು ಆ ಥರ ನೋಡ್ತಿರ್ತೀನಿ. ಆಮೇಲೆ ಫುಡ್ಡು ಅದು ಪ್ರೊಫೆಷ್ನಲಿ ಇಷ್ಟ ನನಗೆ. ಫುಡ್ ಬಗ್ಗೆ ನಾನು ನೋಡ್ತಾ ಇರ್ತೀನಿ ಅಷ್ಟೇ, ಕಲಿತಿರ್ತೀನಿ. ರೇಖಾ ಅಡುಗೆ ಅಂತ ಇರುತ್ತಲ್ಲ, ಅದು ನೋಡಿ ಮನೆಯಲ್ಲಿ ಎಕ್ಸ್ಪೆರಿಮೆಂಟ್ಸ್ ಮಾಡ್ತಾ ಇರ್ತೀನಿ. ಅದು ಬಿಟ್ಟರೆ ಇನ್ನೇನಿಲ್ಲ. ಓಕೆ, ಸೂಪರ್. ಈಗ ಏನಂದರೆ ಮೇನು ನಮ್ಮ ಶಿವಮೊಗ್ಗದಲ್ಲಿ ಫೀಮೇಲು ಒಂದು ಧನುಶ್ರೀ ಅನ್ನೋಳು, ಅವ್ರ ಅಪ್ಪ ಅಮ್ಮ ಮೊಬೈಲ್ ಯೂಸ್ ಮಾಡಬೇಡ ಜಾಸ್ತಿ ಅಂತ ಹೇಳಿರೋದಕ್ಕೆ ಪಾಯ್ಸನ್ ಕೊಟ್ಟು ಸತ್ತೋಗಿದ್ದಾರೆ. ಅದ್ರ ಬಗ್ಗೆ ಏನು ಅಂತೀರಾ? ಅದ್ರ ಬಗ್ಗೆ ಅಂದರೆ ಒಂಥರ ಇವಾಗ ಫೋನ್ ಅಂದರೆ ಇವಾಗ ಅವಶ್ಯಕತೆ ತುಂಬ ಇದೆ. ಅದನ್ನು ಅಡ್ವಾಂಟೇಜು ಡಿಸ್ಅಡ್ವಾಂಟೇಜ್ 2 ಥರ ಇರುತ್ತಲ್ಲ. ಅಡ್ವಾಂಟೇಜ್ಗೆ ಯೂಸ್ ಮಾಡ್ಕೋಬೇಕು, ಆದರೆ ಏನು ಮಾಡೋದು, ಅವ್ರದ್ದು ಏನೇನು ಕಾರಣಗಳಿತ್ತೋ ಏನೋ ಗೊತ್ತಿಲ್ಲ, ಹೋಗಿದ್ದಾರೆ. ಆದರೆ ಫೋನ್ ಇವಾಗ ತುಂಬ ಅವಶ್ಯಕತೆ ಇದೆ, ಅದನ್ನ ಸರಿಯಾದ ರೀತಿಯಲ್ಲಿ ಸರಿಯಾದ ವೇಯಲ್ಲಿ ನಾವು ಯೂಸ್ ಮಾಡ್ಕೊತ ಹೋಗಬೇಕು. ಓಕೆ, ತುಂಬ ಥ್ಯಾಂಕ್ ಯು ನೀವು ಹೇಳಿರೋದಕ್ಕೆ. ಓಕೆ, ಥ್ಯಾಂಕ್ ಯು ಸೊ ಮಚ್. ಸೊ ಹಾಯ್ ಬ್ರೋ, ನಿಮ್ಮ ಹೆಸರು? ಪುರುಷೋತ್ತಮ್ ಅಂತ. ಓಕೆ, ನೀವು ಎಷ್ಟು ವರ್ಷದಿಂದ ಲೈಕ್ ಮೊಬೈಲ್ ಯೂಸ್ ಮಾಡ್ತಾ ಇರಾ? ನಾವೊಂದು 2-3 ಇಯರ್ಸ್. 2-3 ಇಯರ್ಸಿಂದ. ಯಾವ ಬ್ರ್ಯಾಂಡು? ನಾವು ವಿವೋ ಯೂಸ್ ಮಾಡ್ತಾ ಇರಾ? ಓಕೆ, ದಿನಕ್ಕೆ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಮೊಬೈಲು? ಬ್ರೋ ದಿನಕ್ಕೆ ದಿನಕ್ಕೆ 1-2 ಅವರ್ ಯೂಸ್ ಮಾಡ್ತೀವಪ್ಪ. ದಿನಕ್ಕೆ 1-2 ಅವರ್ ಯೂಸ್ ಮಾಡ್ತೀರಾ? ಹಾಂ, 2 ಅವರ? ನಿಜ ಹೇಳಿ. ಹ್ಞೂ ಬ್ರೋ, ನಿಜ. 1-2 ಅವರ್ ಏನು ಕಾಲು ಮೆಸೇಜು ಇನ್ನೇನಿರುತ್ತೆ, ಏನಿರಲ್ಲ. 2 ಅವರ್ ಯೂಸ್ ಮಾಡ್ತೀರಾ? ಓಕೆ, ರೀಸೆಂಟಾಗಿ ನಮ್ಮ ಇಲ್ಲಿ ಶಿವಮೊಗ್ಗದಲ್ಲಿ ಧನುಶ್ರೀ ಅನ್ನೋರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಪೇರೆಂಟ್ಸು ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿರೋದಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಬ್ರೋ ಕರೆಕ್ಟಾಗಿ ಹೇಳಿದ್ದಾರೆ, ಆದರೆ ಮೊಬೈಲ್ ಯೂಸ್ ಮಾಡಬೇಡ್ರಿ ಅಂದಿದ್ದಕ್ಕೆ ಸೂಸೈಡ್ ಮಾಡ್ಕೊಳ್ಳೋ ರೇಂಜಿಗೆ ಹೋಗೋರೆ ಅಂದರೆ ಇನ್ನು ಯಾವ ಲೆವೆಲ್ಲಾಗಿ ಅಡಿಕ್ಟ್ ಆಗಿರ್ತಾರೆ ಮೊಬೈಲ್ಗೆ. ಸೊ ಅದಕ್ಕೆ ನಾವು ಮೊಬೈಲಲ್ಲಿ ಅಡಿಕ್ಟ್ ಆಗಿರೋದೆಲ್ಲ ಸ್ವಲ್ಪ ಕಡಿಮೆ ಮಾಡಬೇಕು.
ಹೇಳಿ. ಸೊ ನಿಮ್ಮ ಪ್ರಕಾರ ಲೈಕ್ ಮೊಬೈಲ್ ಅಡಿಕ್ಷನ್ ಜಾಸ್ತಿ ಆಗ್ತಿದೆ ಈ ಯೂತ್ಗೆ ಎಸ್ಪೆಷಲಿ? ಬ್ರೋ ಇವಾಗ ಈ ಸೋಷಿಯಲ್ ಮೀಡಿಯಾದಲ್ಲಿ ಇದೇ ಒಂದು ಟ್ರೆಂಡ್ ಆಗಿಬಿಟ್ಟಿದೆ ಬ್ರೋ. ಮೊಬೈಲ್ ಯೂಸ್ ಮಾಡೋದು, ರೀಲ್ಸ್ ಮಾಡೋದು, ಅದು ಇದು ಇದೇ ಟ್ರೆಂಡ್ ಆಗಿಬಿಟ್ಟಿದೆ. ಅದಕ್ಕೆ ಈ ಹುಡುಗರೆಲ್ಲ ಈ ಸೋಷಿಯಲ್ ಮೀಡಿಯಾದಲ್ಲಿ ರೀಲ್ಸು ಅದು ಇದು ಅಂತ ಫುಲ್ ಅಡಿಕ್ಟ್ ಆಗಿಬಿಟ್ಟವ್ರೆ. ಅದೆಲ್ಲ ಕಡಿಮೆ ಮಾಡಬೇಕು. ಫಸ್ಟು ಮೊಬೈಲೇ ಇರಲಿಲ್ಲ. 10 ಜನ ಇದ್ದರೆ ₹1 ಹಾಕ್ಬಿಟ್ಟು ಕ್ರಿಕೆಟ್ ಆಡ್ಬೋದಾಗಿತ್ತು ಅವಾಗ ಬಾಲ್ ತಗೊಂಡು. ಇವಾಗ ಒಬ್ಬನೇ 10 ರೂಪಾಯಿ ಹಾಕೋ ಕೆಪಾಸಿಟಿ ಇರುತ್ತೆ. 10 ಜನ ಹೊಂಚಾಕಾಗಲ್ಲ. ಏನು ಕೇಳಿ, ಈ ಮೊಬೈಲು ಅದು ಇದು ಅಂತ ಅಂದ್ಬಿಟ್ಟು ಎಲ್ಲ ಒಂದೊಂದು ಕಡೆ ಹೋಗ್ಬಿಟ್ಟಿರ್ತಾರೆ. ಅದೇ ಬ್ರೋ ಈ ಸೊಸೈಟಿಲಿ ಆಯ್ತಿರೋದೇ ಅದು. ಸೋಷಿಯಲ್ ಮೀಡಿಯಾಯಿಂದ ಇದೇ ಆಯ್ತಿರೋದು. ಸೊ ನಿಮಗೆ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ನೀವು? ನಾನು ವಿವೋ ಯೂಸ್ ಮಾಡ್ತಿದ್ದೀನಿ. ವಿವೋ. ಓಕೆ. ವಿವೋ ಅಂದರೆ ದಿನಕ್ಕೆ ಎಷ್ಟು ಅವರ್ ಯೂಸ್ ಮಾಡ್ತಾ ಇದ್ದೀರಾ ಮೇಡಮ್ ಮೊಬೈಲು? ದಿನಕ್ಕೆ ಅಂದರೆ ಒಂದು 5 to 6 hours ಯೂಸ್ ಮಾಡ್ತೀನಿ. 5 to 6 hours ಯೂಸ್ ಮಾಡಿ ಅಂದರೆ ತುಂಬಾ ಅಡಿಕ್ಟ್ ಆಗಿದ್ದೀರಾ? ಅಡಿಕ್ಟ್ ಅಂತಲ್ಲ, ಆದರೆ ಅದರಲ್ಲೇ ಸ್ವಲ್ಪ ಇಂಪಾರ್ಟೆನ್ಸ್ ಎಲ್ಲ ಕವರ್ ಆಗುತ್ತೆ. ಸ್ಟಡೀಸ್ದು ಅದೂ ಇರುತ್ತೆ, ಅದಂಗೆ ಯೂಸ್ ಮಾಡಬೇಕಾಗುತ್ತೆ. ಸ್ಟಡೀಸ್ಗಂತ ಎಷ್ಟು ಅವರ್ ಯೂಸ್ ಮಾಡ್ತೀರಾ? ಇದಕ್ಕಂತ ಲೈಕ್ ಎಂಟರ್ಟೈನ್ಮೆಂಟ್ಗೆ ಎಷ್ಟು ಅವರ್ ಯೂಸ್ ಮಾಡ್ತೀರಾ? ಎಂಟರ್ಟೈನ್ಮೆಂಟ್ ಅಂದರೆ ಫ್ರೀ ಇರೋ ಟೈಮಲ್ಲೆಲ್ಲ ನಾವು ಯೂಸ್ ಮಾಡ್ತೀವಿ, ಸ್ಕ್ರೋಲ್ ಮಾಡ್ತೀವಿ ಟೈಮ್ ಏನಾದರೂ ಸಿಕ್ಕಿದ್ರೆ. ಅದು ಬಿಟ್ಟರೆ ಬೇರೆದು PDF ಫಾರ್ಮ್ಸಲ್ಲಿ ಎಲ್ಲ ಪೋರ್ಷನ್ಸ್ ಕಳಿಸಿರ್ತಾರೆ, ಅದನ್ನು ಯೂಸ್ ಮಾಡ್ತೀವಿ. ಓಕೆ. ರೀಸೆಂಟಾಗಿ ಶಿವಮೊಗ್ಗದಲ್ಲಿ ಒಂದು ಫೀಮೇಲು ಧನುಶ್ರೀ ಅನ್ನೋರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಯಾವ ಕಾರಣಕ್ಕಂದರೆ ಮೊಬೈಲ್ ಯೂಸ್ ಮಾಡಬೇಡಿ ಅಂತ ಅವ್ರ ಮನೇಲಿ ಒಂದು ಹೇಳಿರೋದಕ್ಕೆ ಅವ್ರು ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನಂತೀರಾ? ಅದು ಏನು ಕಾರಣ ಇದೆ ಅಂತ ಗೊತ್ತಿಲ್ವಲ್ಲ, ಅದರಿಂದ ಏನು ಕಾರಣ ಇದೆ ಅಂತ ನಮ್ಗೆ ಗೊತ್ತಿಲ್ಲ. ಅದೇ ಏನು ಕಾರಣ ಅಂತ ನಮ್ಗೆ ಗೊತ್ತಿಲ್ಲ. ಏನಕ್ಕೆ ಯೂಸ್ ಮಾಡಬೇಡಿ ಅಂತ ಹೇಳಿದ್ದಾರೆ ಅವರು ಅಂತ. ಜಾಸ್ತಿ ಅಡಿಕ್ಟ್ ಆಗಿದ್ರು ಅವರು. ಹೌದು, ಅಫ್ಕೋರ್ಸ್ ಅಡಿಕ್ಟ್ ಆಗಿದ್ದಾರೆ ಅವರು. ತುಂಬ ಅಡಿಕ್ಟ್ ಆಗಿದ್ದಾರೆ ಅಂದರೆ ಅಲ್ಲಿ ಮೇನ್ ರೀಸನ್ ಬೇರೆದೇನೋ ಇರುತ್ತೆ ಅವ್ರಿಗೆ ಅಂತಿರೋದು. ಅದನ್ನು ತಿಳ್ಕೊಬೇಕಾಗಿತ್ತು. ಇನ್ನೊಂದೇನೆಂದರೆ ಜಾಸ್ತಿ ಲೈಕ್ ಎಲ್ಲದಕ್ಕಿಂತ ಸೋಷಿಯಲ್ ಮೀಡಿಯಾಸಲ್ಲಿ ತುಂಬ ಜನ ಆ್ಯಕ್ಟಿವ್ ಆಗಿದ್ದಾರೆ, ಅದರಿಂದ ಪ್ರಾಫಿಟು ಮಾಡ್ತಿದ್ದಾರೆ. ಅದೊಂದು ಇಂಟ್ರೆಸ್ಟ್ ಜಾಸ್ತಿ ಆಗಿರೋದ್ರಿಂದನೂ ಮೊಬೈಲ್ಸ್ ಜಾಸ್ತಿ ಯೂಸ್ ಮಾಡೋ ಸಿಚುವೇಶನ್ ಎಲ್ಲ ಬಂದಿದೆ. ಓಕೆ. ಸೊ ನಮ್ಮ ಯೂತ್ಗೆ ಏನಂತ ಹೇಳ್ತೀರಾ? ಒಂದು ಮೆಸೇಜ್ ಕೊಡಿ. ಜಾಸ್ತಿ ಮೊಬೈಲ್ ಯೂಸ್ ಮಾಡಬೇಕಾ ಇಲ್ಲ ಯೂಸ್ ಮಾಡಬಾರ್ದಾ? ಯಾವುದಕ್ಕೆ ಯೂಸ್ ಮಾಡಬೇಕು ಅಂತ ಸ್ವಲ್ಪ ಏನಾದ್ರು ಹೇಳ್ತೀರಾ? ಆ್ಯಸ್ ಪರ್ ಇನ್ ಅ ಪಾಸಿಟಿವ್ ವೇ ಮೊಬೈಲ್ ಬೇಕಾಗಿರೋ ಅಂಥ ಇದಕ್ಕೆ ಯೂಸ್ ಮಾಡಿರಿ, ಬಟ್ ಅವಾಯ್ಡೆನ್ಸ್ ಇರಲಿ. ಯಾವ ಥರ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಎಲ್ಲರೂ ಮೆಚರ್ಡ್ ಆಗಿದ್ದೀವಿ, ಯಾವ ಥರ ಹೆಂಗೆ ಏನು ಇಂಥ ಯೂಸ್ ಮಾಡೋದಕ್ಕೆ ಬೇಕಾಗಿರೋ ಇಂಥ ಇನ್ಫಾರ್ಮೇಷನ್ಸ್ಗೆ ಅದು ಯೂಸ್ ಆಗೇ ಆಗುತ್ತೆ. ಎಂಥವ್ರಿಗೂ ಯೂಸ್ ಮಾಡಿರಿ, ಅವಾಯ್ಡ್ ಮಾಡಿರಿ. ಆದಷ್ಟು ಹೆಲ್ತ್ ಮೇಲೇನು ಸ್ವಲ್ಪ ಫೋಕಸ್ ಮಾಡಿರಿ. ಯಾಕಂದರೆ ಯಾವತ್ತೋ ಒಂದು ದಿನ ಲೈಕ್ ಕಾಸಸ್ ಇದೆ. ತುಂಬ ಯಾವ್ದು ನಾವು ಜಾಸ್ತಿ ಯೂಸ್ ಮಾಡ್ತೀವೋ ಅದರಿಂದನೂ ತುಂಬ ಕಾಸಸ್ ಇದ್ದೇ ಇರುತ್ತೆ. ತುಂಬ ಥ್ಯಾಂಕ್ ಯು ಮೇಡಮ್, ಚೆನ್ನಾಗಿ ಹೇಳಿದಿರಿ. ಥ್ಯಾಂಕ್ ಯು. ನಮಸ್ಕಾರ ಮೇಡಮ್, ನಿಮ್ಮ ಹೆಸರು? ಅಪೇಕ್ಷಾ ಅಂತ. ಏನು ಮಾಡ್ಕೊಂಡಿದ್ದೀರಾ? ಸೆಕೆಂಡ್ PU. ಓಕೆ. ನಿಮಗೆ ಯಾವ ಮೊಬೈಲ್ ಯೂಸ್ ಮಾಡ್ತಾ ಇದ್ದೀರಾ ನೀವು? ಓಪೋ. ದಿನಕ್ಕೆ ಎಷ್ಟು ಅವರ್ ಯೂಸ್ ಮಾಡ್ತೀರಾ? ಟೈಮ್ ಇಲ್ಲ, ನೋಡ್ತಾ ಇರ್ತೀನಿ. ಎಷ್ಟು ಅವರ್ಸು? ಫ್ರೀ ಸಿಕ್ಕಿದಾಗ ನೋಡ್ತೀನಿ, ಓದ್ಬೇಕಂದಾಗ ಓದ್ತೀನಿ. ಫ್ರೀ ಟೈಮಲ್ಲಿ ನೋಡ್ತೀನಿ. ಓಕೆ. ಈಗ ನಿಮಗೆ ಒಂದು ನ್ಯೂಸ್ ಗೊತ್ತಾ? ಶಿವಮೊಗ್ಗದಲ್ಲಿ ಒಂದು ಹುಡುಗಿ ಅವ್ರ ಅಪ್ಪ ಅಮ್ಮ ಮೊಬೈಲ್ ಯೂಸ್ ಮಾಡಬೇಡ ಅಂತ ಒಂದೇ ಹೇಳಿರೋದು ಕಾರಣಕ್ಕೆ ವಿಷ ಕುಡಿದು ಸತ್ತೋಗಿದ್ದಾರೆ. ಸೊ ಅದ್ರ ಬಗ್ಗೆ ಏನಂತೀರ? ಅಷ್ಟು ಅಡಿಕ್ಟ್ ಆಗಬೇಕಾ? ಅಷ್ಟು ಅಡಿಕ್ಟ್ ಆಗಬೇಕು ಅಂತೇನಿಲ್ಲ, ಅವ್ರ ಪರ್ಸ್ಪೆಕ್ಟಿವ್ ಅದು. ಅವ್ರು ನೋಡೋಕೆ ಇಷ್ಟ ಇರುತ್ತೆ, ಬಟ್ ಅಷ್ಟೊಂದು ಅಡಿಕ್ಟ್ ಆಗಬಾರ್ದು. ತಪ್ಪು ಅದು, ಅಷ್ಟು ಅಡಿಕ್ಟ್ ಆಗಬಾರ್ದು. ಅದನ್ನು ಕಮ್ಮಿ ಮಾಡ್ಕೊಬೇಕು. ಸೊ ಏನು ಹೇಳ್ತೀರಾ ನಮ್ಮ ಯೂತ್ಗೆ? ಏನು ಮಾಡಬೇಕು? ಮೊಬೈಲ್ ಯೂಸ್ ಮಾಡಬೇಕು ಮಾಡಿ ಮೊಬೈಲ್ನ ಅಷ್ಟು ಅಡಿಕ್ಟ್ ಆಗಬೇಡಿ. ಪೇರೆಂಟ್ಸ್ ಹೇಳೋದನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ ಅಷ್ಟೇ. ಮತ್ತು ನಿಮ್ಮ ಹತ್ರ ಯಾವ ಫೋನ್ ಇದೆ ಸರ್? ನನ್ನ ಹತ್ರ ಸದ್ಯಕ್ಕೆ ಬೇಸಿಕ್ ಫೋನ್ ವಿವೋ. ಓಕೆ. ವಿವೋದಲ್ಲಿ ಲೈಕ್ ಡೈಲಿ ಎಷ್ಟು ಅವರು ಸ್ಪೆಂಡ್ ಮಾಡ್ತೀರಾ ಮೊಬೈಲಲ್ಲಿ? ನಾನು ಬಿಸ್ನೆಸ್ಸಲ್ಲಿ ಇರೋದ್ರಿಂದ ಆಲ್ಮೋಸ್ಟ್ 1 to 1.5 ಗಂಟೆ ಮಾಡಲೇಬೇಕಾಗುತ್ತೆ, ಕಂಪಲ್ಸರಿ ಅದು. ಯಾಕಂದರೆ ಬಿಸ್ನೆಸ್ಸಲ್ಲಿ ಇರೋದ್ರಿಂದ, ಜೊತೆಗೆ ಸಂಘಟನೆಗಳಲ್ಲಿ ಇರೋದ್ರಿಂದ 1 to 1.5 ಗಂಟೆ ಆಗುತ್ತೆ ಈಸಿಯಾಗಿ. ಬರೀ 1 ಗಂಟೆ ಅಷ್ಟೇ ಸರ್? ಜಾಸ್ತಿ ಇರತ್ತಲ್ಲ? ಖಂಡಿತ ಇಲ್ಲ. ಓಕೆ. ಸೊ ಸರ್, ಇವಾಗ ಏನಾಗಿದೆ ಅಂದರೆ ಶಿವಮೊಗ್ಗದಲ್ಲಿ ಒಂದು ಧನುಶ್ರೀ ಅನ್ನೋ ಮಹಿಳೆ, ಅಂದರೆ ಚಿಕ್ಕ ಹುಡುಗಿನೇ, ಪೇರೆಂಟ್ಸು ಯೂಸ್ ಮಾಡಬೇಡಿ ಮೊಬೈಲ್ ಅಂತ ಹೇಳಿರೋದು ಒಂದೇ ಕಾರಣಕ್ಕೆ ಸೂಸೈಡ್ ಮಾಡ್ಕೊಂಡಿದ್ದಾರೆ. ಸೊ ಅದ್ರ ಬಗ್ಗೆ ಏನಂತೀರಾ? ಮಕ್ಕಳಲ್ಲಿ ಅವೇರ್ನೆಸ್ ಬೆಳೆಸ್ಬೇಕು ಅಂತ ಹೇಳೋದು ಅದನ್ನೇ. ಮೊಬೈಲು ಯಾವುದ್ಯಾವುದಕ್ಕೆ ಯೂಸ್ ಮಾಡಬೇಕು ಅದನ್ನು ಯೂಸ್ ಮಾಡಬೇಕು. ಸುಮ್ಮನೆ ಮೊಬೈಲಲ್ಲಿ ಏನೋ ಹುಚ್ಚಾಪಟ್ಟೆ ಮಕ್ಕಳಿಗೆ ಕೊಟ್ಬಿಟ್ಟು ನಾವು ಸುಮ್ಮನೆ ಇರೋದಲ್ಲ. ಮಕ್ಕಳು ಏನು ಮಾಡ್ತಿದ್ದಾರೆ, ಏನಿಲ್ಲ ಅದರಲ್ಲಿ, ಏನು ನೋಡ್ತಿದ್ದಾರೆ, ಏನೆಲ್ಲ ಇಂಟ್ರೆಸ್ಟ್ ತೋರಿಸ್ತಾ ಇದ್ದಾರೆ, ನಾವು ಅದ್ರ ಬಗ್ಗೆ ಹೇಗೆ ಸ್ಪಂದಿಸಬೇಕು, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಏನು ಇಲ್ಲರ ನಾವು ಮಕ್ಕಳಿಗೆ ಕೊಟ್ಬಿಟ್ವಿ ನೋಡೋದಂದರೆ ಅವರು ರೀಲ್ಸು, ಈಗ ಬರ್ತಿರೋ ಕೆಲವು ರೀಲ್ಸ್ಗಳು ಅದು ಇದು ನೀವೇ ನೋಡಿದ್ದೀರ ಫೋನ್ಗಳಲ್ಲಿ ಎಂತೆಂಥ ರೀಲ್ಸ್ ಬರುತ್ತದೆ. ಆ ರೀಲ್ಸ್ ಎಲ್ಲ ನೋಡ್ಕೊಂಡ್ರೆ ಮಕ್ಕಳು ಗ್ಯಾರಂಟಿ ಅಟ್ರಾಕ್ಟ್ ಆಗ್ತಾರೆ. ಯಾವುದೇ ಒಬ್ಬ ಮನುಷ್ಯ ಆಗಲಿ ಕೆಟ್ಟದಕ್ಕೆ ಬೇಗ ಅಟ್ರಾಕ್ಟ್ ಆಗ್ತಾನೆ. ಹೌದು ಸರ್, ನಿಜ ಹೇಳಿದ್ದು. ಸೊ ನಿಮ್ಮ ಪ್ರಕಾರ ನಮ್ಮ ಯೂತಿಗೆ ಏನು ಮೆಸೇಜ್ ಕೊಡ್ತೀರಾ ಸರ್? ಜಾಸ್ತಿ ಮೊಬೈಲ್ ಬಳಸಬೇಕಾ, ಯಾವುದಕ್ಕೆ ಬಳಸಬೇಕು ಅಂತ ಏನಾದ್ರು ಹೇಳ್ತೀರಾ?
ಅಲ್ಲ, ಯೂತ್ ಎಸ್ಪೆಷಲಿ ಸ್ಟೂಡೆಂಟ್ಸ್ ದೇ ಹ್ಯಾವ್ ಟು ಯೂಸ್ ಇಟ್ ಫಾರ್ ದೇರ್ ಕೆರಿಯರ್. ಅಕಾಡೆಮಿಕ್ಸ್ ಬಗ್ಗೆ ಏನಿದೆ ಅದಕ್ಕೆ ಉಪಯೋಗಿಸಿ, ಇನ್ನು ಬೇರೆ ಬೇರೆ ನಾಲೆಡ್ಜ್ ಏನಿದೆ, ನಾಲೆಡ್ಜ್ ಯೂಸ್ ಬೇಸ್ಡ್ ಏನಿದೆ ಅದನ್ನು ಉಪಯೋಗಿಸಿ. ಅದು ಬಿಟ್ಬಿಟ್ಟು ಈ ರೀಲ್ಸು ಅದು ಯಾವುದೋ ಇನ್ಸ್ಟಾಗ್ರಾಮು ಅದರಲ್ಲೆಲ್ಲ ಏನಿಲ್ಲ. ನಾಲೆಡ್ಜ್ ಇರೋಂಥದ್ದು ಯೂಸ್ ಮಾಡಿ, ಬೇಕಾದ ಸಿಗುತ್ತೆ. ಇಂಟರ್ನೆಟ್ ಅಂತಂದರೆ ಇಟ್ಸ್ ಇನ್ಫಾರ್ಮೇಷನ್ ಇದದು ಬಕೆಟ್ ಅದು. ಸೊ ಎಷ್ಟು ತೆಗೆದ್ರೂ ಸಿಗ್ತಾ ಇರುತ್ತೆ ಅದು. ಅಂಥದನ್ನು ನಾವು ಉಪಯೋಗಿಸ್ಕೋಬೇಕು ಅದನ್ನು. ಅದು ಬಿಟ್ಬಿಟ್ಟು ಬರೀ ರೀಲ್ಸು ಅದು ಇದರಲ್ಲೇ, ಯಾಕಂದರೆ ನ್ಯಾಚುರಲ್ ಯೂತ್ಸ್ ಅಂತಂದರೆ ರೀಲ್ಸು ತುಂಬ ಅಟ್ರಾಕ್ಟ್ ಆಗೋದಕ್ಕೆ ಯಾವುದಿರುತ್ತೆ ಅದು ಹೋಗ್ತಾರೆ ಅವರು. ಅದನ್ನು ಟ್ರ್ಯಾಕ್ ಮಾಡಬೇಕಾಗಿರೋದು ಪೇರೆಂಟ್ಸ್ ಮತ್ತು ದೊಡ್ಡವರಿದ್ದು. ಅವರು ಸ್ವಲ್ಪ ಟ್ರ್ಯಾಕ್ ಮಾಡ್ಕೊಂಡು ಇದು ಮಾಡಬೇಕು ಅದನ್ನು. ಮೇಡಮ್, ಇವಾಗ ನೀವು ಮೊಬೈಲ್ ಯೂಸ್ ಮಾಡ್ತೀರಾ? ಮಾಡ್ತೀನಿ. ಸ್ವಲ್ಪ ಮಕ್ಕಳೆಲ್ಲ ಮೇಂಟೈನ್ ಮಾಡ್ತಾರಲ್ಲಪ್ಪ, ಹಂಗೆ ಸ್ವಲ್ಪ ತುಂಬ ಕಡಿಮೆನೇ. ನಾನು ನಮ್ಮ ಒಂದು ಮಾದರಿ ಅವ್ರಿಗೆ ಆಗಲಿ ಅಂತ ನಾನಂತೂ ತುಂಬ ಕಡಿಮೆನೇ ಬಳಸೋದೆ. ಏನರ ಇನ್ಕಮಿಗಿದ್ರೆ ಅರ್ಜೆಂಟ್ ಇದ್ರೆ ಅಷ್ಟೇ, ಇಲ್ಲದ್ರೆ ನಮ್ಮ ಹಸ್ಬೆಂಡ್ ಸ್ವಲ್ಪ ಯೂಸ್ ಮಾಡ್ತಾರೆ. ಇವಾಗ ಶಿವಮೊಗ್ಗದಲ್ಲಿ ನಿಮ್ಮೂರಲ್ಲೇ ಒಂದು ಹುಡುಗಿ ಅವ್ರ ಅಪ್ಪ ಅಮ್ಮ ಮೊಬೈಲ್ ಯೂಸ್ ಮಾಡಬೇಡ ಅಂತ ಹೇಳಿರೋದಕ್ಕೆ ವಿಷ ಕೊಟ್ಟು ಸತ್ತೋಗ್ಬಿಟ್ಟಿದ್ದಾರೆ. ಸೊ ಅದ್ರ ಬಗ್ಗೆ ಏನಂತೀರಾ? ಇದು ತುಂಬ ಆಶ್ಚರ್ಯಕರ ಸುದ್ದಿನಪ್ಪ. ಕೇಳಿದ ತಕ್ಷಣ ಶಾಕ್ ಆಯಿತು. ಎಷ್ಟು ಮಕ್ಕಳು ನೋಡಿ, ಈಗ ಒಂದು ಜನ್ರೇಷನಿಗೆ ತಕ್ಕಂಗೆ ಪೇರೆಂಟ್ಸ್ ಮಾತು ಕೇಳಲ್ಲ, ಎಷ್ಟು ಪಾಗಲ್ ಥರ ಬಿಹೇವ್ ಮಾಡ್ತಾರೆ. ಯೋಚನೆ ಮಾಡಲ್ಲ, ತಕ್ಷಣಕ್ಕೆ ಮಾಡಿಬಿಡ್ತಾರೆ ನೋಡಿ. ಅವರೇ ಸಾಕಿ ಬೆಳೆಸಿ ತಂದೆ ತಾಯಿಗಳೆಲ್ಲ ಏನು ಮಾಡಬೇಕು, ನಮಗೆ ಒಳ್ಳೇದು ಕೇಳ್ತಾರೆ ಅಂತ ಅವ್ರು ಚಿಂತೆ ಮಾಡೋಷ್ಟು ಆ ವಯಸ್ಸನ್ನೋದಂಗೆ ಮಾಡಿಬಿಡ್ತತ್ತಪ್ಪ. ವಯಸ್ಸು ಪ್ಲಸ್ ಅವ್ರ ಸರೌಂಡಿಂಗ್ಸು, ಫ್ರೆಂಡ್ಶಿಪ್ ಸರ್ಕಲ್ಲು ಅದೆಲ್ಲ ಚೆನ್ನಾಗಿಲ್ಲ ಅಂದರೆ ಹಿಂಗೆ ಆಗೋದು ನೋಡಪ್ಪ. ಸುಮ್ಮನೆ ಮನೇಲಿ ಪೇರೆಂಟ್ಸು ಸಫರ್ ಪಡ್ತಾರೆ. ತುಂಬಾ ಕಷ್ಟ ಮೇಡಮ್. ಇವಾಗ ನಮ್ಮ ಯೂತ್ ಜನ್ರೇಷನ್ಗೆ ಏನು ಅಂತ ಹೇಳ್ತೀರಾ? ಮೊಬೈಲ್ ಅಡಿಕ್ಷನ್ ತುಂಬ ಆಗಿದ್ದಾರೆ. ಸೊ ಅದ್ರ ಬಗ್ಗೆ ಏನಂತೀರಾ? ಅದನ್ನು ಬಿಡ್ಸೋಕ್ಕೆ ಸಾಧ್ಯನೇ ಇಲ್ಲ ಕಣಪ್ಪ. ಯಾರೇ ಆಗಲಿ ಅವ್ರು ಸ್ವಂತವಾಗೇ ಯೋಚನೆ ಮಾಡಬೇಕೇ ಹೊರತು ಇನ್ನೊಬ್ರು ಹೇಳಿಬಿಟ್ರೆ ಈ ಥರ ಮಾಡ್ಕೋತಾರೆ ಮಕ್ಳುಗಳು. ಬುದ್ಧಿ ಇರತ್ತೆ, ಬಟ್ ಬಳಸ್ಕೊಳಕ್ಕೆ ಗೊತ್ತಿಲ್ಲ ಅವರಿಗೆ. ಏನೋ ಒಂದು ಎಮೋಷನಲ್ಲಿ ಹೋಗಿಬಿಡ್ತಾರೆ. ಆ ವಯಸ್ಸನ್ನದು ಹಂಗೆ ಮಾಡುತ್ತೆ. ಎಲ್ರಿಗೂ ವಯಸ್ಸು ದಾಟಿ ಬಂದಿರ್ತೀವಿ ನಾವು ಎಲ್ಲರೂ. ಅದು ಸ್ವಲ್ಪ ಅವರು ಶಾಂತತೆ ಏನಾದಿರ್ತೈತಲ್ಲ, ಶಾಂತಿ ಸಮಾಧಾನಕ್ಕೆ ಬೆಲೆ ಕೊಟ್ಟರೆ ಅವ್ರು ಚೆನ್ನಾಗಿ ನಡ್ಕೊಂಡು ಹೋಗ್ತಾರಪ್ಪ. ಇಲ್ಲ ಅಂದರೆ ಈ ಥರನೇ ಮಾಡ್ಕೋತಾರಪ್ಪ ಎಲ್ಲರೂ. ನಮಸ್ಕಾರ ಅಣ್ಣ, ನಿಮ್ಮ ಹೆಸರಣ್ಣ? ಸರ್ ತಿಮ್ಮೇಗೌಡ ಅಂತ ಹೇಳ್ಬಿಟ್ಟು ಸರ್. ಓಕೆ, ಏನು ಮಾಡ್ಕೊಂಡಿದ್ದೀರಾ? ಸರ್ ಆಟೋ ಚಾಲಕರು ನಾವು. ಓಕೆ ಸರ್, ಇವಾಗ ದಿನಕ್ಕೆ ಎಷ್ಟು ಗಂಟೆಗಳ ಕಾಲ ನೀವು ಮೊಬೈಲ್ ಯೂಸ್ ಮಾಡ್ತೀರಾ? ಸರ್ ಬೆಳಿಗ್ಗೆ ಎದ್ದರೆ ಸಾಯಂಕಾಲ ಮಲ್ಕೊಳ್ಳೋ ತನಕ ಮೊಬೈಲ್ ಯೂಸ್ ಮಾಡೇ ಮಾಡ್ತೀವಿ ಸರ್. ಮೊಬೈಲೇ ಜೀವನ ಆಗ್ಬಿಟ್ಟಿದೆ ಇವಾಗ, ಬೇರೆ ಆಪ್ಷನ್ಸ್ ಇಲ್ಲ. ಈಗ ನಾವು ಡ್ರೈವರ್ ಆಗಿರೋದ್ರಿಂದ ನಮಗೆ ಆನ್ಲೈನ್ ಅದು ಇದು ಹೊಡೆಯೋದಕ್ಕೋಸ್ಕರ ಯೂಸ್ ಮಾಡಲೇಬೇಕು, ಆಪ್ಷನ್ಸೇ ಇಲ್ಲ. ಓಕೆ, ನೀವು ಕೆಲ್ಸಕ್ಕಂತ ಉಪಯೋಗ ಮಾಡ್ತೀರಾ. ಆದರೆ ನಮ್ಮ ಯೂತ್ ಜನ್ರೇಷನು ಏನೆಂದ್ಕೋ ರೀಲ್ಸ್ ನೋಡೋಕ್ಕಾಗಿರ್ಬೋದು, ಬೇರೆ ಅದಕ್ಕೆಲ್ಲ ಯೂಸ್ ಮಾಡ್ತಾರೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್ ಅದು ತಪ್ಪು ಅಂತ ನಮ್ಮ ಅಭಿಪ್ರಾಯ. ಈಗಿನ ಇದರಲ್ಲಿ ಚಿಕ್ಕ ಹುಡುಗರಿಗೆಲ್ಲ ಮೊಬೈಲು ಅನ್ನ ತಿನ್ಸೋಕ್ಕೂ ಮೊಬೈಲ್ ತೋರಿಸ್ತಾರೆ. ಸೊ ಹೇಳ್ತಿದ್ದೆ, ಯಾಕೆಂದರೆ ಅವ್ರಿಗೆ ಅದು ಆಗಿ ಬಂದುಬಿಟ್ಟಿದೆ. ಅವ್ರಿಗೆ ಕಲ್ತಿರೋದನ್ನು ಮಕ್ಳಿಗೂ ತೋರಿಸ್ಕೊಡೋದು, ತಂದೆ ತಾಯಿನೇ ತೋರಿಸ್ಕೊಡೋದು. ಅದನ್ನು ಬೇರೆ ಯಾರೂ ತೋರಿಸ್ಕೊಡ್ತಾ ಇಲ್ಲ. ಮಕ್ಕಳು ಸಮಾಧಾನ ಮಾಡೋಕ್ಕೋಸ್ಕರ ಮೊಬೈಲ್ ಆನ್ ಮಾಡಿ ಕೊಡ್ತಾರೆ. ಅದು ಮಕ್ಕಳು ಭವಿಷ್ಯ ಏನಾಗುತ್ತೆ ಅಂತ ಅವ್ರು ಯೋಚನೆ ಮಾಡ್ತಾ ಇಲ್ಲ. ಅದು ಮುಂದಿನ ದಿನದಲ್ಲಿ ಅವ್ರಿಗೆ ಕಣ್ಣಿಗೆ ಆಗಲಿ ಇನ್ನೊಂದಕ್ಕೆ ಆಗಲಿ ಅದು ತೊಂದರೆ ಅಂತ ನಮ್ಮ ಅಭಿಪ್ರಾಯ ಸರ್ ಅದು. ಓಕೆ, ಸೊ ನೀವೇನು ಹೇಳ್ತೀರಾ? ಲೈಕ್ ಪೇರೆಂಟ್ಸ್ಗೆ ಏನಾರು ಹೇಳ್ತೀರಾ ಯೂಸ್ ಮಾಡಿ? ಸರ್ ಪೇರೆಂಟ್ಸ್ಗೆ ಹೇಳೋದು ಒಂದೇ, ಈಗ ನಮಗೆ ತೊಂದರೆ ಆಗಿದೆ ಅಂದ್ಬಿಟ್ಟು ನಮ್ಮಿಂದ ನಾವು ಇನ್ನೊಬ್ರಿಗೆ ತೊಂದರೆ ಕೊಡೋದು ತಪ್ಪು. ಮಕ್ಕಳಿಗೆ ಏನಂದ್ರೆ ಏನೂ ಗೊತ್ತಿರಲ್ಲ. ಅದಕ್ಕೆ ನಾವೇನು ಹೇಳಬೇಕು ಅಂತಂದರೆ, ಈಗ ಮಕ್ಕಳು ಓದ್ತಾ ಇರೋದ್ರಲ್ಲಿ ಫೇಸ್ಬುಕ್ ವಾಟ್ಸಪ್ಪಲ್ಲಿ ನೋಡ್ತೀವಲ್ವ, ಮಕ್ಕಳು ಮೊಬೈಲ್ ನೋಡ್ತಾರೆ, ಅಪ್ಪ ಅಮ್ಮ ಬುಕ್ ತಂದು ಕೂತಾರೆ. ಮಕ್ಕಳು ಮೊಬೈಲ್ ಪೀಸ್ ಹಾಕ್ಬಿಟ್ಟು ಅವು ಬುಕ್ ತಗೊಂಬರ್ತೇವೆ ಬರೆಯೋಕ್ಕೆ ಇದು ಮಾಡೋಕ್ಕೋ. ಆ ಥರ ಒಂದು ದಾರಿ ತೋರಿಸಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ಯಾವ ರೀತಿ ಅಂದರೆ, ಮಕ್ಕಳು ಮುಂದೆ ನಾವು ಫೋನ್ ಯೂಸ್ ಮಾಡೋದ್ರಿಂದ ಅವ್ರಿಗೂ ಅದನ್ನೇ ಕೇಳೋದು. ನಾವು ಮಕ್ಕಳು ಮುಂದೆ ನಾವು ಬೇರೆ ಏನಾರು ಇದು ಮಾಡಿದ್ರೆ ಮಕ್ಕಳು ಅದೇ ದಾರಿಲಿ ಬರ್ತವೆ. ಹಾಗಾಗಿ ನಾನು ಕೇಳೋದೊಂದು, ಮಕ್ಕಳಿರೋ ಟೈಮಲ್ಲಿ ಫೋನ್ ಯೂಸ್ ಮಾಡೋದು ತಪ್ಪು. ಕಾಲ್ ಮಾಡೋದು ಇದು ಮಾಡೋದು ಸಹಜ. ಅದಾದಮೇಲೆ ಇವ್ರು ಮನೇಲಿ ಧಾರಾವಾಹಿ ನೋಡೋದು, ಫೇಸ್ಬುಕ್ ನೋಡೋದು, ಮತ್ತೊಂದು ನೋಡೋದು ಮಾಡ್ತಾರಲ್ಲ, ಮಕ್ಕಳು ಕೂಡ ಅದನ್ನೇ ಚಾಟ್ ಮಾಡ್ತಾರೆ. ಈಗ ಮಕ್ಕಳು ಹಠ ಮಾಡ್ತಾರೆ, ಏನು ಮಾಡ್ತಾರೆ ಅಂದರೆ ತಂದೆ ತಾಯಿಗಳು ಯಾವುದೋ ಒಂದು ಗೊಂಬೆ ಬರೋದನ್ನ ಹಾಕ್ಕೊಟ್ಬಿಡ್ತಾರೆ. ಅವ್ರಿಗೆ ತಲೆಗೆ ಅಡಿಕ್ಟ್ ಆಗ್ಬಿಡ್ತದೆ. ಏನು ಮಾಡ್ತಾರೆ, ಎನಿ ಟೈಮ್ ಮೊಬೈಲ್ ಬೇಕು. ಅವ್ರಿಗೆ ಬೇರೆ ಊಟ ಇಲ್ದಾರ ಪರವಾಗಿಲ್ಲ, ಮೊಬೈಲ್ ಬೇಕು. ಆ ತಾಯಿ ಹಾಲು ಕುಡಿಸ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಮೊಬೈಲ್ ಬೇಕು. ಮೊಬೈಲ್ ಕೊಟ್ಬಿಟ್ರು ಸುಮ್ಮನೆ ಆಯ್ತಾ ನೋಡಿಕೊಂಡು. ಆ ಥರ ಆಗ್ಬಿಟ್ಟಿದೆ. ಅದನ್ನು ಅಡಿಕ್ಟ್ ಮಾಡ್ತಾ ಇರೋದೇ ನಾವು ತಂದೆ ತಾಯಿಗಳಾದವರು ಮಕ್ಕಳಿಗೆ ಅದನ್ನು ದಾರಿ ತೋರ್ತಾ ಇರೋದೇ ನಾವು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ತಿಳ್ಕೊಬೋದಾ? ನನ್ನ ಹೆಸರು ಪರಮೇಶ್ವರಪ್ಪ ಅಂತ. ಓಕೆ, ಏನು ಮಾಡ್ಕೊಂಡಿದ್ದೀರಾ ಸರ್? ಆಟೋ ಓಡಿಸ್ತಾ ಇದ್ದೀನಿ ನಾನು. ಹೌದು ಸರ್, ಇವಾಗ ದಿನಕ್ಕೆ ಎಷ್ಟು ಅವರ್ ಮೊಬೈಲ್ ಬಳಕೆ ಯೂಸ್ ಮಾಡ್ತೀರಾ? ದಿವಸಕ್ಕೆ ನಾವು ಎಷ್ಟು ಅವರ್ ಆಟೋ ಓಡಿಸ್ತೀವಿ ಅಷ್ಟು ಅವರನ್ನು ನಾವು ಯೂಸ್ ಮಾಡಲೇಬೇಕು. ಯಾಕೆಂದರೆ ಓಲಾ ಊಬರ್ ಆ್ಯಪ್ಗಳಿದೆ, ರ್ಯಾಪಿಡೋ ಇದೆ. ಈ ಆ್ಯಪ್ ಯೂಸ್ ಮಾಡೋದ್ರಿಂದ ನಾವು ಎಷ್ಟು ಡ್ಯೂಟಿ ಮಾಡ್ತೀವಿ ಅಷ್ಟು ಮೊಬೈಲ್ ಯೂಸ್ ಮಾಡಲೇಬೇಕಾಗುತ್ತೆ. ಓಕೆ ಸರ್, ಮತ್ತು ಇವಾಗ ಯೂತು ಜಾಸ್ತಿ ಮೊಬೈಲ್ಗೆ ಅಡಿಕ್ಟ್ ಆಗಿದ್ದಾರೆ, ಅದ್ರ ಬಗ್ಗೆ ಏನಂತೀರಾ? ಅದು ಯೂತ್ಸ್ಗೆ ಮೊಬೈಲು ಅಷ್ಟೊಂದು ಅಡಿಕ್ಟ್ ಆಗೋವರಿಗೆ ಯೂಸ್ ಮಾಡಬಾರ್ದು. ಯಾಕೆಂದರೆ ಸ್ಟೂಡೆಂಟ್ಸ್ ಇರ್ತಾರೆ, 4th ಸ್ಟ್ಯಾಂಡರ್ಡ್ ಇರ್ತಾರೆ, 3rd ಸ್ಟ್ಯಾಂಡರ್ಡ್ ಇರ್ತಾರೆ.
ಅವ್ರು ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಮೊಬೈಲ್ ಅವಶ್ಯಕತೆ ಇಲ್ಲ, ಕೊಡಬಾರ್ದು. ಹ್ಯಾಂಡ್ ಸೆಟ್ಗಳು ಕೊಡಬೇಕೆ ಹೊರತು ಬೇಸಿಕ್ ಸೆಟ್ಗಳು ಇದು ಆ್ಯಂಡ್ರಾಯ್ಡ್ ಫೋನ್ಗಳನ್ನ ಅವ್ರು ಯೂಸ್ ಮಾಡಬಾರ್ದು. ನೀವು ದಿನಕ್ಕೆ ಎಷ್ಟು ಅವರ್ ಯೂಸ್ ಮಾಡ್ತೀರಾ ಮೊಬೈಲ್ನ? ಮೊಬೈಲ್ ಒಂದು 2 ಅವರ್ 3 ಅವರ್ ಇರ್ಬೋದೇನೋ. ಓಕೆ, ಏನೇನು ಪರ್ಪಸ್ಗೆ ಯೂಸ್ ಮಾಡ್ತೀರಾ ಮೇಡಮ್? ಬರೀ ಫೇಸ್ಬುಕ್ ಒಂದೇ. ಅಡುಗೆ ಮಾಡೋದು ಕಲಿಬೇಕು ಅಂತನಾ ಬೇರೆ ಏನಾದ್ರು ರೀಸನ್? ಇಲ್ಲ ನಾನು ಬ್ಲೌಸ್ ಹೊಲಿಯೋದು, ಬಟ್ಟೆ ಹೊಲಿಯೋದು ಅದ್ರ ಬಗ್ಗೆ ನೋಡ್ತಾ ಇರ್ತೀನಿ. ನಿಮ್ಮ ಮಕ್ಕಳ ಮೇಡಮ್ ಇವರೆಲ್ಲ? ಇವನು ನನ್ನ ಮಗ, ಅವಳು ನನ್ನ ಮಗಳು, ಇವರು ನಮ್ಮ ಅಕ್ಕನ ಮಕ್ಕಳು. ಸೊ ಇವಾಗ ಯೂತ್ ಏನು ಮಾಡ್ತಿದೆ ಅಂದರೆ ಜಾಸ್ತಿ ಮೊಬೈಲ್ ಯೂಸ್ ಮಾಡ್ತಿದೆ. ಸೊ ಅದ್ರ ಬಗ್ಗೆ ಏನು ಹೇಳ್ತೀರಾ? ನಿಮ್ಮ ಮಕ್ಕಳು ಜಾಸ್ತಿ ಯೂಸ್ ಮಾಡ್ತಾರಾ? ಯೂಸ್ ಮಾಡ್ತಾರೆ ತುಂಬಾ. ಸೊ ಇವಾಗ ರೀಸೆಂಟಾಗಿ ಶಿವಮೊಗ್ಗದಲ್ಲಿ ಒಂದು ಹುಡುಗಿ ಏನಾಗಿದೆ ಅಂದರೆ ಯೂಸ್ ಮಾಡಬೇಡ ಮೊಬೈಲ್ ಅಂತ ಹೇಳಿರೋದು ಒಂದೇ ಕಾರಣಕ್ಕೆ ವಿಷ ಹಾಕೊಂಡು ಸತ್ತಿದ್ದಾರೆ. ಸೊ ಅದ್ರ ಬಗ್ಗೆ ಏನಾರು ಹೇಳ್ತೀರಾ? ಅದೇ ಹಂಗೆ ಮಾಡಬಾರ್ದು ಅಂದ್ರೆ ಸಡನ್ನಾಗಿ ಹೇಳ್ಬಾರ್ದು. ಅದ್ರ ಬಗ್ಗೆ ನಿಧಾನಕ್ಕೆ ಕುಂತ್ಕೊಂಡು ಟೈಮ್ ಕೊಟ್ಕೊಂಡು ಇವಾಗ ಒಂದು 5 ನಿಮಿಷ 10 ನಿಮಿಷ ನಾವು ಟೈಮ್ ನೋಡೇ ಕೊಡೋದು. ಇಷ್ಟು ಗಂಟೆಗೆ ಕೊಟ್ಬಿಟ್ಟು ಇಷ್ಟು ಗಂಟೆಗೆ ಆಫ್ ಮಾಡಿಬಿಡಿ ಅಂತ ಹೇಳ್ತೀವಿ. ಆ ಟೈಮ್ಗೆ ಇವರೆಲ್ಲ ಆಫ್ ಮಾಡಿಬಿಡ್ತಾರೆ. ನಾವು ಆ ಥರ ನಿಧಾನಕ್ಕೆ ಹೋಗಬೇಕು, ಅದು ತಪ್ಪಾಗಿ ಹೇಳ್ಬಾರ್ದು. ಈಗ ಹಂಗೆ ಎಷ್ಟೋ ಮಕ್ಕಳು ಮೊನ್ನೆ ಒಂದು ಟಿ ವಿನಲ್ಲಿ ಬಂದಿತ್ತು ನ್ಯೂಸಲ್ಲಿ, ಮೊಬೈಲ್ ಟಿ ವಿ ನೋಡಬೇಕೋಸ್ಕರ ಅವ್ರ ಅಮ್ಮಂಗೆ ತಲೆಗೆ ಬ್ಯಾಟಲ್ಲಿ ಹೊಡಿತಾನೆ. ಅಲ್ಲೊಂದೇ ನಿಮಿಷಕ್ಕೆ ಸತ್ತೋಯ್ತಾಳೆ ಅವರಮ್ಮ. ಆಮೇಲೆ ಮೊಬೈಲ್ ಇಟ್ಕೊಂಡು ನೋಡ್ತಾ ಕೂತದೆ. ಅದು ಮೊಬೈಲ್ ಮೇಲೆ ಅದ್ರದ್ದು ಅಷ್ಟು ಹಿಂಸೆ ಆಗೈತೆ ಮಕ್ಕಳಿಗೆ, ಜಾಸ್ತಿ ಆಗಿದೆ. ಅದಕ್ಕೆ ನಾವು ಏನು ಮಾಡ್ತೀವಿ, ಟೈಮ್ ನೋಡ್ಕೊಂಡು ಇಷ್ಟು ತೊಗೊಂಡು ಇಷ್ಟು ಗಂಟೆ ಕೊಡಪ್ಪ ಅಂತ ಹೇಳ್ತೀವಿ, ಆ ಟೈಮ್ ಕೊಟ್ಬಿಡ್ತಾರೆ. ನಾವು ಹಂಗೆ ಮಾಡೋದು. आपका नाम क्या है सर? संतोष सिन्हा। ओके, क्या काम करते हो सर आप? प्रेस रिपोर्टर हैं। प्रेस रिपोर्टर हो आप भी? ओके, कहाँ का? झारखंड से। ओके सर, अभी क्या हुआ है कि बेंगलुरु में ज़्यादा यूथ, बेंगलुरु में ऑल ओवर इंडिया में बहुत जने मोबाइल यूज़ करके एडिक्शन में यूथ स्पेशली, उनके बारे में कुछ बोलना चाहते हो आप? हाँ, देखिए मोबाइल जो है ना अभी ड्रग्स से ज़्यादा खतरनाक है। इस पर लगाम लगाना चाहिए। इवन बहुत सा ऐप ऐसा है जिसको भी सरकार को चाहिए बैन कर दे, क्योंकि छोटे छोटे उम्र के लोग घर से मांग लेते हैं कि हमको पढ़ाई करना है, ये करना है, मोबाइल ले लेते हैं, लेकिन उसका मिसयूज हो रहा है। तो थोड़ा गार्जियन को भी इसको देखना होगा और सरकार को भी देखना होगा, नहीं तो ये आने वाला समय में बहुत खतरनाक होगा इस पूरे भारत देश के लिए। अभी सर फिलहाल में कर्नाटक में एक शिवमोगा बोल के डिस्ट्रिक्ट है, उधर एक लड़की ने माँ बाप ने मोबाइल यूज़ नहीं करने के लिए बोला, इसलिए वो मर गई, मतलब पॉइजन पी के। उसके बारे में कुछ बोलना चाहते हो? देखिए ऐसा है ना कि ये एक तरह का ऐसा नशा हो गया है कि इससे अब लोग दूर रह नहीं कर रहे हैं। ये जो घटना आपने जिक्र किया है, ये कभी कभी समय समय पर ऐसा सुनने को मिलता है। हमारे यहाँ भी एक बच्चे को नहीं दिया गया था तो वो कोमा में चला गया। हाँ, उसके बाद उसको बहुत इलाज कराए गए, अभी भी वो एबनॉर्मल है, बेटर नहीं हो पाया है। ओके, आपके हिसाब से दिन का कितना घंटा मोबाइल यूज़ करना चाहिए? आप मोबाइल को यूज करिए बस इतना कि आपका पढ़ाई लिखाई या आप दुनिया के बारे समझ सकें, इससे ज़्यादा नहीं। बेटर उपयोग यही है, नहीं तो मोबाइल में तो इतना चीज़ है जो आपको रास्ता भटका सकता है। ಸೊ ನೋಡೋರಲ್ಲ ವೀಕ್ಷಕರೇ, ಯಾವ ರೀತಿ ನಮ್ಮ ಜನ ಹೇಳಿದ್ರು ಗೈಡೆನ್ಸ್ ಈ ಥರ ಮಾಡಬೇಕು ಆ ಥರ ಮಾಡಬೇಕು, ಮೊಬೈಲ್ ಕಡಿಮೆ ಯೂಸ್ ಮಾಡಬೇಕು ಅಂತ. ಸೊ ನೀವು ನಮ್ಮ ಚಾನೆಲ್ಗೆ ಏನಾದ್ರು ಹೊಸದಾಗಿ ಬಂದಿದ್ದಲ್ಲಿ ವಿಡಿಯೋನ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದಂತೂ ಮರಿಬೇಡಿ. ನಾನು ಸಿಗ್ತೀನಿ ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ. ಅಂಟಿಲ್ ದನ್ ಟೇಕ್ ಕೇರ್, ಬಾಯ್ ಬಾಯ್, ಶುಭ ದಿನ.